ಬಿಜೆಪಿ ಶಾಸಕ ಚಂದ್ರು ಲಮಾಣಿಗೆ ನ್ಯಾಯಾಂಗ ಬಂಧನ. ಮಾರ್ಚ್ 3ರವರೆಗೆ ಲಮಾಣಿಗೆ ನ್ಯಾಯಾಂಗ ಬಂಧನ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರ ಆದೇಶ. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ನ್ಯಾಯಾಂಗ ಬಂಧನ. ಮಾರ್ಚ್ 3ರವರೆಗೆ ಲಮಾಣಿಗೆ ನ್ಯಾಯಾಂಗ ಬಂಧನ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರ ಆದೇಶ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಿಂದ ಜಡ್ಜ್ ಅವರು ಆದೇಶವನ್ನ ನೀಡಿದ್ದಾರೆ. ಇಂದು ಜಡ್ಜ್ ಮುಂದೆ ಹಾಜರುಪಡಿಸಿದಂತಹ ಲೋಕಾಯುಕ್ತ ಮಾರ್ಚ್ 3ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿದ್ದಂತಹ ಜಡ್ಜ್. ಎಸ್ ವೀಕ್ಷಕರೇ, ಸಂತೋಷ್ ಗಜಾನನ್ ಭಟ್ ನ್ಯಾಯಮೂರ್ತಿಗಳ ಆದೇಶ ಇದು. ಮಾರ್ಚ್ 3ನೇ ತಾರೀಕಿನವರೆಗೂ ಕೂಡ ಒಂದು ಅಪ್ ಟು 10 ದಿನ 12 ದಿನ ಅನ್ಕೊಳ್ತೇನೆ, ಅಲ್ಲಿವರೆಗೂ ಕೂಡ ಚಂದ್ರು ಲಮಾಣಿ ಅವರನ್ನ ನ್ಯಾಯಾಂಗ ಬಂಧನದಲ್ಲಿ ಇಡಬೇಕು ಅಂತ ಹೇಳಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಯಾವ ವಿಚಾರಕ್ಕೆ? ಶಾಸಕರು 11 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿರುವಂತಹ ಪ್ರಕರಣಕ್ಕೆ ಶಿರಹಟ್ಟಿಯ ಶಾಸಕರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಬಿದ್ದಿದ್ದಾರೆ ಲೋಕಾಯುಕ್ತರು ದಾಳಿ ಮಾಡಬೇಕಾದ್ರೆ. ಆ ಕಾರಣಕ್ಕಾಗಿ ಈಗ ಅವರು ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರ ಆದೇಶ ಇದು. ಚಂದ್ರು ಲಮಾಣಿ ಅವರು ಸುಮ್ಮನೆ ಜನಕ್ಕಾಗಿ ಕೆಲಸ ಮಾಡ್ತಾ ಇದ್ರೆ ಆಗೋಗಿರೋದು ಇಲ್ವಾ? ಆಗ್ಲಿಲ್ವಾ ನಿಮಗೆ ಕೆಲಸ ಮಾಡಲಿಕ್ಕೆ? ಸುಮ್ಮನೆ ಕೂತ್ಕೊಂಡ್ರೆ ಸಾಕಾಗಿತ್ತು. 2028ರ ಚುನಾವಣೆ ಬರ್ತಿತ್ತು, ನಿಮ್ಮನ್ನು ಸೋಲಿಸ್ತಿದ್ರು. ಒಂದೋ ಜನಕ್ಕೆ ಹೆಲ್ಪ್ ಮಾಡಬೇಕು, ಇಲ್ಲ ಕೈಲಾಗಲ್ವಾ ಕೂತ್ಕೊಳ್ಳಬೇಕು. ಜನಗಳಿಗೆ ತೊಂದರೆ ಆಗುವಂತಹ ಕೆಲಸಗಳನ್ನು ಯಾಕೆ ಮಾಡ್ತೀರಾ ಶಾಸಕರೇ? ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ರೇಣುಕಾ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ, ಪ್ರತಿನಿಧಿ. ಎಸ್ ರೇಣುಕಾ, ಈಗ ಚಂದ್ರು ಲಮಾಣಿ ಅವರ ಬಂಧನವಾಗಿದೆ. ಮಾರ್ಚ್ 3ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿದಂತಹ ಜಡ್ಜ್ ಮುಂದೆ ಏನಾಗಬಹುದು? ಶಾಸಕರಾದಂತಹ ಚಂದ್ರು ಲಮಾಣಿ ವಿರುದ್ಧ ದಾಖಲಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಲೋಕಾಯುಕ್ತ ಅಧಿಕಾರಿಗಳು ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನ್ಯಾಯಮೂರ್ತಿಯಾದಂತಹ ಸಂತೋಷ್ ಗಜಾನನ ಭಟ್ ಅವರ ಒಂದು ನೇತೃತ್ವದಲ್ಲಿ ವಿಚಾರಣೆಯನ್ನು ಕೂಡ ಮಾಡಲಾಯಿತು. ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಮಹತ್ವದ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಲೋಕಾಯುಕ್ತ ಅಧಿಕಾರಿಗಳ ವಾದವನ್ನು ಆಲಿಸಿದ ಬಳಿಕ ಕೋರ್ಟ್ ಆದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಮಾರ್ಚ್ 3ರವರೆಗೆ ಶಾಸಕರನ್ನು ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ನೀಡಲಾಗಿರುವಂತದ್ದು. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ತನಿಖೆ ಮಾಡಬೇಕಾದಂತಹ ಅಗತ್ಯತೆ ಇರೋದ್ರಿಂದ ನಮ್ಗೆ ನ್ಯಾಯಾಂಗ ಬಂಧನಕ್ಕೆ ಒದಗಿಸಿಕೊಡ್ಬೇಕು ಅಂತೇಳಿ ಕೂಡ ಲೋಕಾಯುಕ್ತ ಅಧಿಕಾರಿಗಳು ವಾದವನ್ನು ಕೂಡ ಮಂಡಿಸಿರುವಂತದ್ದು. ಹಾಗಾಗಿ ಇಂದು ಬೆಳಗ್ಗೆ ವೈದ್ಯಕೀಯ ತಪಾಸಣೆಯ ನಂತರ ಶಾಸಕ ಚಂದ್ರು ಲಮಾಣಿ ಅವರನ್ನು ಭದ್ರತಾ ವ್ಯವಸ್ಥೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಕೆಲ ಕಾಲ ವಾದ ಪ್ರತಿವಾದಗಳ ಬಳಿಕ ಈ ಒಂದು ಆದೇಶವನ್ನು ಕೂಡ ಸದ್ಯ ನ್ಯಾಯಾಲಯ ತೀರ್ಪನ್ನು ಕೂಡ ಪ್ರಕಟಿಸಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ವಿಚಾರಣೆಗೂ ಕೂಡ ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು. ಶಾಸಕರು 11 ಲಕ್ಷಕ್ಕೆ ಈ ಬೇಡಿಕೆ ಇಟ್ಟಿದ್ರು, ಆದ್ರೆ 5 ಲಕ್ಷ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಅಧಿಕಾರಿಗಳಿಗೆ ಸಿಕ್ಕಿ ಬಿದ್ದಿರುವಂತದ್ದು. ಈ ಒಂದು ಹಣವನ್ನು ಯಾರಿಂದ ಬೇಡಿಕೆಯನ್ನು ಇಟ್ಟಿದ್ರು, ಯಾವ ಒಂದು ವಿಚಾರಕ್ಕಾಗಿ ಅಂತಂದ್ರೆ ಕ್ಷೇತ್ರದ ಶಾಸಕರಾಗಿ ಅವರ ಬಳಿ ಸಾಕಷ್ಟು ಜನ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇರ್ತಾರೆ. ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಅಷ್ಟೊಂದು ಹಣವನ್ನು ಯಾತಕ್ಕಾಗಿ ಬೇಡಿಕೆಯನ್ನು ಇಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗ್ಬೇಕಾಗಿದೆ. ಈ ಹಿಂದೆಯೂ ಕೂಡ ಶಾಸಕರ ವಿರುದ್ಧವಾಗಿ ಅನೇಕ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು. ಹಾಗಾಗಿ ಆ ಒಂದು ಹಿನ್ನೆಲೆಯನ್ನು ಆಧರಿಸಿ ಪ್ರಸ್ತುತ ಈ ಒಂದು ಪ್ರಕರಣವನ್ನು ಕೂಡ ಆಧರಿಸಿ ಮುಂದಿನ ತನಿಖೆಯನ್ನು ಕೂಡ ಮಾಡಬೇಕಾಗುತ್ತೆ ಅಂತೇಳಿ ಕೂಡ ಸದ್ಯ ಅವರನ್ನು ವಶಕ್ಕೂ ಕೂಡ ಪಡೆದುಕೊಂಡಿರುವಂತದ್ದು. 9 ದಿನಗಳ ಕಾಲ ಅಂದ್ರೆ ಮಾರ್ಚ್ 3ರವರೆಗೆ ಏನು ಲೋಕಾಯುಕ್ತ ಅಧಿಕಾರಿಗಳು ಅವರನ್ನ ವಿಚಾರಣೆಯನ್ನು ಕೂಡ ಮಾಡಲಾಗುತ್ತೆ. ಯಾವ ರೀತಿಯಾಗಿ ವಿಚಾರಣೆ ಇರುತ್ತೆ, ಮತ್ತೆ ಅವರ ಒಂದು ಹಿನ್ನೆಲೆ ಯಾವ ರೀತಿಯಾಗಿ ಅವರ ಹಣಕ್ಕೆ ಬೇಡಿಕೆ ಇಟ್ಟಿದ್ರು, ಮುಂದಿನ ಕ್ರಮ ಯಾವ ರೀತಿಯಾಗಿ ಜರುಗಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆ ಮಾಡಲಾಗುತ್ತೆ. ಇದರ ಮಧ್ಯೆ ಈಗಾಗಲೇ ಬಿಜೆಪಿ ಅವರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರು ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಇದೊಂದು ಷಡ್ಯಂತ್ರ ಮಾಡಲಾಗಿದೆ, ಟ್ರ್ಯಾಪ್ ಮಾಡಿ ಶಾಸಕರನ್ನು
ಈ ಒಂದು ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಅಂತಕ್ಕಂತ ಆರೋಪವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಜೊತೆಗೆ ಕಾಂಗ್ರೆಸ್ನ ಶಾಸಕರು ಮತ್ತೆ ಸಚಿವರುಗಳು ಕೂಡ ಬಿಜೆಪಿ ವಿರುದ್ಧ ಸಾಕಷ್ಟು ವಾಗ್ದಾಳಿಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಇಬ್ಬರ ಮಧ್ಯದ ಒಂದು ರಾಜಕೀಯ ವಾಗ್ದಾಳಿಗಳು ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ತಲುಪುತ್ತೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ ಕೈವಾಡವಿದೆ, ನಿಜವಾಗಿಯೂ ಕೂಡ ಶಾಸಕರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರ ಅಥವಾ ಅವರನ್ನು ಟ್ರ್ಯಾಪ್ ಮಾಡ್ಲಿಕ್ಕೆ ಈ ರೀತಿಯಾದಂತಹ ಒಂದು ಹುನ್ನಾರವನ್ನು ಹೂಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಹೆಚ್ಚಿನ ತನಿಖೆಯ ನಂತರವೇ ಹೊರಬೀಳಲು ಸಾಧ್ಯವಿದೆ. ಕಾವ್ಯ. ಎಸ್ ರೇಣುಕಾ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಅಂದರೆ ಮುಂದಿನ ಕ್ರಮ ಏನಾಗುತ್ತೆ ಅಂತಂದರೆ, ಮತ್ತೆ ಅವ್ರು ಕೇಳ್ತಾರೆ ಪೊಲೀಸರು ಅಥವಾ ಲೋಕಾಯುಕ್ತರು, ಯಾಕೆ ದುಡ್ಡನ್ನು ತೆಗೆದುಕೊಳ್ಳೋಕೆ ಹೋದ್ರಿ, ಇನ್ನು ಎಷ್ಟು ಮಾಡಿಕ್ಕಿದ್ದೀರಾ ಅಂತ ಹೇಳಿ ಎಲ್ಲ ವಿಚಾರಗಳನ್ನು ಹೊರಗೆ ಹಾಕೋಕ್ಕೆ ಟ್ರೈ ಮಾಡ್ತಾರೆ. ಇವರಿಲ್ಲ ಅಲ್ಲ, ಅದು ಹಂಗಲ್ಲ, ಇದು ಹಿಂಗಲ್ಲ ಅಂತಂದ್ರೆ ಮತ್ತೆ ನ್ಯಾಯಾಂಗ ಹತ್ರ ಹೋಗ್ತಾರೆ, ಕೋರ್ಟ್ ಹತ್ರ ಹೋಗ್ತಾರೆ, ಏನು ಮಾಡಬೇಕು ಅಂತ ಕೇಳ್ತಾರೆ, ಮತ್ತೆ ನಮಗೆ ಕಸ್ಟಡಿ ಬೇಕು ಅಂತ ಹೇಳಿದ್ರೆ ಮತ್ತೆ ಬಂದು ಕಸ್ಟಡಿಯಲ್ಲಿ ಇರಬೇಕಾಗತ್ತೆ. ಹೀಗೆ ರಿಪೀಟ್ ಆಗ್ತಾ ಹೋಗುತ್ತೆ. ಅದಂತೂ ಸತ್ಯ.